ಸ್ನೇಹಿತರೆ ನಮಸ್ಕಾರ. ಈ ದಿನ ಒಂದು ಪ್ರಚಲಿತವಾಗಿರ್ತಕ್ಕಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಮೂಲಭೂತ ಕೌಶಲ್ಯಗಳೇನಿದೆ, ಸರಿಯಾಗಿ ಓದಲಿಕ್ಕೆ ಬರುವಂಥದ್ದು ಮತ್ತು ಲೆಕ್ಕಾಚಾರ ಬರುವಂಥದ್ದು. ಈ ಕೌಶಲ್ಯಗಳು ಮಕ್ಕಳಿಗೆ ಬರದೇ ಹೋದರೆ ಭವಿಷ್ಯದ ಕೌಶಲ್ಯಗಳೇನಿದೆ, ಅಂದರೆ ಉನ್ನತ ಹಂತದ ಕೌಶಲ್ಯಗಳು ಅವರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇದರಿಂದ ಶಾಲೆ ಬಿಡ್ತಾರೆ ಮಕ್ಕಳು ಮತ್ತು ಸರಿಯಾದ ರೀತಿಯಲ್ಲಿ ಕಲಿಯಲ್ಲ. ಮತ್ತು 10ನೇ ತರಗತಿ ಬರೋಷ್ಟೊತ್ತಿಗೂ ಸಹ ಯಾವುದೇ ರೀತಿಯ ಕೌಶಲ್ಯಗಳು ಇಲ್ಲದೆ ಹೋದಾಗ ಅವ್ರಿಗೆ ಕಲಿಸ್ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳೇನಿದೆ, ವಿಜ್ಞಾನ ಇರಬಹುದು, ಗಣಿತ ಇರಬಹುದು, ಸಮಾಜ ವಿಜ್ಞಾನ ಇರಬಹುದು, ಅಥವಾ ಇತರ ಭಾಷೆಗಳಿರಬಹುದು, ಇವುಗಳನ್ನು ಅವ್ರಿಗೆ ಕಲೀಲಿಕ್ಕೆ ಸಾಧ್ಯ ಆಗ್ದಲೇ ಅವರು ಶಾಲೆಯನ್ನು ಬಿಡ್ತಾರೆ ಮತ್ತು ಗುಣಮಟ್ಟದ ಶಿಕ್ಷಣ ಇಲ್ದಂಗೆ ಆಗುತ್ತೆ. ಇದಕ್ಕೆ ಈ ಹಿನ್ನೆಲೆಯಲ್ಲಿ ನಿಪುಣ್ ಭಾರತ್ ಅನ್ನುವಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಕ್ಕೊಂಡಿದೆ. ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷನ್ಸಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೊಫಿಷನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ಅನ್ನುವಂಥದ್ದು. ಅಂದರೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಪ್ರಾವೀಣ್ಯತೆಯನ್ನು ಪಡೆಯುವಂಥದ್ದು, ಓದಲಿಕ್ಕೆ ಮತ್ತು ಬರೆಯುವಂಥ ಒಂದು ಇದರಲ್ಲಿ ಅರ್ಥಸಹಿತವಾಗಿ ಓದುವಂಥದ್ದೇನಿದೆ, ಇದಕ್ಕೆ ಒತ್ತನ್ನು ಕೊಡಲಾಗಿದೆ. ಇದಕ್ಕೆ ಬಹಳ ಹಿನ್ನೆಲೆಯಾಗಿ ಈಗ ಅನೇಕ ಕ್ರಮಗಳನ್ನು ಅನೇಕ ಒಂದು ರಾಜ್ಯಗಳು ತೊಗೊಂಡಿದ್ದಾವೆ. ಈಗ ನಾನು ಮಾತನಾಡಲಿಕ್ಕೆ ಹೊರಟಿರೋವಂಥದ್ದು ಹರಿಯಾಣ ರಾಜ್ಯದಲ್ಲಿ ಈ ಒಂದು ಯೋಜನೆಯನ್ನು, ಅಂದರೆ ಮಕ್ಕಳಿಗೆ ಆರಂಭಿಕ ಹಂತದಲ್ಲಿ ನಿಪುಣ್ ಅನ್ನುವಂಥ ಒಂದು ಇದೇನಿದೆ, ಅಂದರೆ ಮೂಲಭೂತ ಕೌಶಲ್ಯಗಳನ್ನು ಚೆನ್ನಾಗಿ ಕಲಿಸ್ಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಅವರು ಹಾಕ್ಕೊಂಡಿದ್ರು. ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಸೆನ್ಸಸ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನುವಂಥದ್ದು. ಸೆನ್ಸಸ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ನಮ್ಮಲ್ಲಿ ಎರಡು ರೀತಿಯ ಅಸೆಸ್ಮೆಂಟ್, ಒಂದು ಪೈಲಟ್ ಬೇಸ್ಡ್ ಅಸೆಸ್ಮೆಂಟ್, ಅನದರ್ ಸೆನ್ಸಸ್ ಬೇಸ್ಡ್ ಅಸೆಸ್ಮೆಂಟ್. ಇಲ್ಲಿ ಪೈಲಟ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಮತ್ತು ಇನ್ನಿತರ ಸರ್ವೆಗಳೇನಿದೆ, ಸಮೀಕ್ಷೆಗಳು, ಒಂದು ಕೆಲವು ಶಾಲೆಗಳನ್ನು ಮಾತ್ರ ಅವರು ಆಯ್ಕೆ ಮಾಡಿಕೊಂಡು ಒಂದು ಸ್ಯಾಂಪಲ್ ಬೇಸ್ಡಲ್ಲಿ ನೋಡುವಂಥದ್ದು. ಆದರೆ ಇಲ್ಲಿ ಸೆನ್ಸಸ್ ಬೇಸ್ಡ್ ಅಂತ ಹೇಳಿದಾಗ ಎಲ್ಲ ಶಾಲೆಗಳನ್ನು ಸಹ, ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಈ ಒಂದು ಅಸೆಸ್ಮೆಂಟನ್ನು ನೋಡುವಂಥದ್ದು. ಇದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ಹರಿಯಾಣ ರಾಜ್ಯದಲ್ಲಿ ಇದನ್ನು ಮಾಡಿದ್ದಾರೆ. 2 ಮತ್ತು 3ನೇ ತರಗತಿಗೆ ಈ ಒಂದು ನಿಪುಣ್ ಭಾರತದಲ್ಲಿರ್ತಕ್ಕಂಥ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿಯ ಒಂದು ಕಲಿಕಾ ಒಂದು ಲರ್ನಿಂಗ್ ಔಟ್ಕಮ್ಸ್ ಅಂತ ನಾವು ಅಂತೇವೆ, ಕಾಂಪಿಟೆನ್ಸೀಸ್ ಅಂತೇಳಿ. ಸೊ ಈ ಒಂದು ಕಾಂಪಿಟೆನ್ಸಿಗಳನ್ನು, ಲರ್ನಿಂಗ್ ಔಟ್ಕಮ್ಸನ್ನು ಇಟ್ಕೊಂಡು ಈ ಒಂದು ಅಸೆಸ್ಮೆಂಟನ್ನು ಅವರು ಮಾಡಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಇದನ್ನು ಮಾಡಿದ್ಮೇಲೆ ಇದನ್ನು ಇಟ್ಕೊಂಡು ಒಂದು ಆ್ಯಪನ್ನು ಇಟ್ಕೊಂಡು ಡಿಜಿಟಲಾಗಿ ಇದನ್ನು ಮಾಡಿದ್ದಾರೆ. ಅದರಿಂದ ರಿಯಲ್ ಟೈಮ್ ಆದ ಒಂದು ಅವೈಲಬಿಲಿಟಿ ಆಫ್ ಡೇಟಾ ಏನಿದೆ, ಅಂದರೆ ಯಾವ್ಯಾವ ಶಾಲೆಯಲ್ಲಿ ಯಾವ ರೀತಿಯಲ್ಲಿದೆ ಅನ್ನುವಂಥ ಪ್ರತಿ ಮಗುವುದು ಸಹ ಅಲ್ಲಿ ಮಾಡಿದ್ದಾರೆ. 4.35 ಲಕ್ಷ ಮಕ್ಕಳಿಗೆ ಇದನ್ನು ಮಾಡಿದ್ದಾರೆ ಅಂತ ನಾವು ಕೇಳಿದ್ವಿ. ಸೊ ಇದನ್ನು ನೋಡಿದಾಗ ಅಲ್ಲಿ 2 ರೀತಿಯಲ್ಲಿ ಅವರು ಕ್ಯಾಟಗರಿ ಮಾಡಿದ್ದಾರೆ. ಕ್ಯಾಟಗರಿ ಎ ಸ್ಕೂಲ್ಸ್ ಆ್ಯಂಡ್ ಕ್ಯಾಟಗರಿ ಸಿ ಸ್ಕೂಲ್ಸ್ ಅಂತ. ಕ್ಯಾಟಗರಿ ಎ ಶಾಲೆಗಳು ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ತರಗತಿಯ ವಾರು ಆ ಒಂದು ಕಲಿಕಾ ಫಲಗಳನ್ನು ಚೆನ್ನಾಗಿ ಕಲಿತಿರ್ತಕ್ಕಂಥ ಶಾಲೆಗಳು ಇರುವಂಥದ್ದು. ಕ್ಯಾಟಗರಿ ಸಿ ಶಾಲೆಗಳು ಅಂತ ಹೇಳಿದ್ರೆ ಅಲ್ಲಿ ಸರಿಯಾದ ರೀತಿಯ ಕಲಿಕೆ ಆಗದೇ ಇರುವಂತಹ ಶಾಲೆಗಳು ಅಂತ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ಮಾಡಿದಾಗ 7% ಮಾತ್ರ ಕ್ಯಾಟಗರಿ ಎ ಶಾಲೆಗಳಿದ್ದವು ಅನ್ನುವಂಥದ್ದು. ಇದಾದ ಮೇಲೆ ಪ್ರತಿ ಶಾಲೆಯಲ್ಲಿ ಪ್ರತಿ ಮಗುವಿನ ಒಂದು ಕಲಿಕಾ ಮಟ್ಟವನ್ನು ಕಂಡುಕೊಂಡ ಮೇಲೆ 45 ದಿವಸಗಳ ಒಂದು ರೆಮಿಡಿಯೇಷನ್ ಪ್ರೋಗ್ರಾಮನ್ನು ಹರಿಯಾಣ ಸರ್ಕಾರ ಮಾಡ್ತು. ರೆಮಿಡಿಯೇಷನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಆ ಪ್ರತಿ ವಿದ್ಯಾರ್ಥಿಯ ಕಲಿಕಾ ಮಟ್ಟವನ್ನು ಆಧರಿಸಿ ಯಾವ ರೀತಿಯಲ್ಲಿ ಆ ಮಕ್ಕಳಿಗೆ ಕಲಿಸ್ಬೇಕು ಅನ್ನುವಂಥದ್ದು ಒಂದು ಏನಿದೆ, ಕಲಿಕಾ ಫಲ ಆಧಾರಿತವಾಗಿ ಆ ಒಂದು ಕಾರ್ಯತಂತ್ರಗಳನ್ನು ಮತ್ತು ಕಾರ್ಯಚಟುವಟಿಕೆಗಳನ್ನು ರೂಪಿಸಲಾಯಿತು. ಮತ್ತು ಅಲ್ಲಿ ಪಿಯರ್ ಟ್ಯೂಟರಿಂಗ್ ಸಹ, ಅಂದರೆ ಚೆನ್ನಾಗಿ ಕಲಿತಿರ್ತಕ್ಕಂಥ ಮಕ್ಕಳು ಕಲಿದೇ ಇರತಕ್ಕಂಥ ಮಕ್ಕಳಿಗೆ ಕಲಿಸುವಂತಹ ಪ್ರಯತ್ನ ಮತ್ತು ಕಲಿಕಾ ಸಂಪನ್ಮೂಲಗಳನ್ನು ಹೆಚ್ಚು ಬಳಸ್ಕೊಂಡು ಕಲಿಸುವಂತಹ 45 ದಿವಸಗಳ ಒಂದು ರಿಗರಸ್ ಆದ ಈ ಒಂದು ಪ್ರಯತ್ನವನ್ನು ಒಂದು ರೆಮಿಡಿಯೇಷನ್ ಪ್ರೋಗ್ರಾಮನ್ನು ಅವ್ರು ಮಾಡಿದ್ರು. ಅದು ಮಾಡಿದ ಮೇಲೆ 45 ಡೇಸ್ ಆದಮೇಲೆ ಡಿಸೆಂಬರಲ್ಲಿ ಇನ್ನೊಂದು ಸರ್ವೆಯನ್ನು ಅವರು ಮಾಡಿದ್ರು, ಇನ್ನೊಂದು ಸರ್ವೆಯನ್ನು. ಸೊ ಸೆಪ್ಟೆಂಬರಲ್ಲೊಂದು ವಾರ ಸರ್ವೆ ಆಯಿತು ಮತ್ತು ಅದನ್ನು ಎಲ್ಲ ಕಂಪ್ಯೂಟರ್ಗಳಿಗೆ ಅದನ್ನು ಫೀಡ್ ಮಾಡಿದ್ರು, ಡಿಜಿಟಲ್ ಅಪ್ಲಿಕೇಶನ್ ಮೂಲಕ ಅನಾಲಿಸಿಸ್ ಮಾಡಿದ್ರು. ಆನಂತರ 45 ದಿವಸಗಳ ಈ ಒಂದು ರೆಮಿಡಿಯೇಷನ್ ಪ್ರೋಗ್ರಾಮನ್ನು, ಪರಿಹಾರ ಬೋಧನಾತ್ಮಕವಾಗಿ ಮಾಡೋವಂಥ ಒಂದು ಕ್ರಮಗಳನ್ನು ಮಾಡಿದ್ರು. ಆ ನಂತರ ಮತ್ತೆ ಡಿಸೆಂಬರಲ್ಲಿ ಮತ್ತೆ ಒಂದು ಎಂಡ್ಲೈನ್ ಸರ್ವೆಯನ್ನು ಮಾಡಿದ್ರು. 7% ಇದ್ದಂತಹ ಶಾಲೆಗಳು ಏನಿದೆ, ಕ್ಯಾಟಗರಿ ಎ ಶಾಲೆಗಳು, ಕಲಿಕಾ ಫಲ ಚೆನ್ನಾಗಿ ಬರುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಿರ್ತಕ್ಕಂಥ ಶಾಲೆಗಳು, ಅವು 51%ಗೆ ರೀಚ್ ಆಯಿತು ಅನ್ನುವಂಥದ್ದು. ಅಂದರೆ ಇಲ್ಲೊಂದಷ್ಟು ಬಹಳ ಒಳ್ಳೆಯ ಒಂದು ಅಭಿವೃದ್ಧಿ ಆಗಿದೆ, ಕಲಿಕೆ ಆಗಿದೆ ಅನ್ನುವಂಥದ್ದು ವರದಿಗಳಿದ್ದಾವೆ ಅನ್ನುವಂಥದ್ದು. ಅಂದರೆ ಇಲ್ಲಿ
ಹರಿಯಾಣದ ಒಂದು ಪ್ರಯತ್ನ ಯಾಕೆ ಒಂದು ಪ್ರಮುಖವಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಶಾಲೆಗಳಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು, ಒಂದು ಟೆಸ್ಟನ್ನು ಮಾಡೋದ್ರ ಮೂಲಕ ಕಾಮನ್ ಆಗಿ ಆ ಇಡೀ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಇದೆ ಕಲಿಕಾ ಮಟ್ಟ ಅನ್ನುವಂಥದ್ದನ್ನು ಕಂಡುಕೊಳ್ಳುವಂಥ ಪ್ರಯತ್ನ. ಆನಂತರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಆನಂತರ ಪರಿಹಾರಾತ್ಮಕವಾದ ಒಂದು ಬೋಧನೆಗೋಸ್ಕರವಾಗಿ ವಿಶಿಷ್ಟವಾಗಿರ್ತಕ್ಕಂಥ ಜಿಲ್ಲಾವಾರು ಒಂದು ಯೋಜನೆಯನ್ನು ಆಯಾ ಜಿಲ್ಲೆಗಳಿಗೆ ಬೇಕಾದಂತಹ ರೀತಿಯಲ್ಲಿ ಕಾರ್ಯಕ್ರಮ ಚಟುವಟಿಕೆಗಳನ್ನು ರೂಪಿಸ್ಕೊಂಡು ಎಲ್ಲೆಲ್ಲಿ ಕಲಿಕೆಯ ಕೊರತೆಗಳಿದೆ ಅದನ್ನು ತುಂಬುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇದರ ಆಧಾರದ ಮೇಲೆ ಮತ್ತೆ ಡಿಸೆಂಬರಲ್ಲಿ ಇದನ್ನು ಮತ್ತೊಂದು ಟೆಸ್ಟನ್ನು ಮಾಡಿ ಅಲ್ಲಿ ಯಾವ ರೀತಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನು ಅವ್ರು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಇದರಿಂದ ಒಂದಷ್ಟು ಅಭಿವೃದ್ಧಿ ಆಗಿದೆ, ತುಂಬ ಸಿಗ್ನಿಫಿಕೆಂಟ್ ಆದ ಇಂಪ್ರೂವ್ಮೆಂಟ್ ಆಗಿದೆ ಅನ್ನುವಂಥದ್ದು ಇವತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಇದೆ. ಮತ್ತು ಹರಿಯಾಣದ ಸರ್ಕಾರದ ಒಂದು ವೆಬ್ಸೈಟ್ಗಳಲ್ಲಿ ಸಹ ಇದನ್ನು ನಾವು ಗಮನಿಸಬಹುದು. ನಿಪುಣಿಗೆ ಸಂಬಂಧಪಟ್ಟಂತೆ ಅವರು ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ ಮತ್ತು ಒಂದಷ್ಟು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಕರ್ನಾಟಕ ರಾಜ್ಯ ಇದನ್ನು ಗಮನಿಸಬೇಕು ಅಂತ ಕೇಳ್ಕೊಳ್ತೇನೆ. ಮುಂದಿನ ವರ್ಷದಲ್ಲಿ ಅವರು 4-5ನೇ ತರಗತಿಗೆ ಇದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹರಿಯಾಣದಲ್ಲೆಲ್ಲ ಚೆನ್ನಾಗಿದೆ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅನ್ನುವಂಥದ್ದು ವಿಷಯವನ್ನು ನಾನು ಹೇಳ್ತಾ ಇಲ್ಲ. ಬಟ್ ವರದಿಗಳ ಪ್ರಕಾರ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ನಮ್ಮ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟಲ್ಲೂ ಸಹ ಈ ಪ್ರಯತ್ನವನ್ನು ನಾವು ಮಾಡಿದ್ವಿ. FLN ರೀಚ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಈ ಒಂದು ಪ್ರಯತ್ನವನ್ನು ಮಾಡಬಹುದು ಅನಿಸುತ್ತೆ. ಇಡೀ ರಾಜ್ಯಾದ್ಯಂತ ಅಂದರೆ ತುಂಬ ಹೆಚ್ಚಿನ ಒಂದು ಈ ಹಿಂದೆನೂ ಸೆನ್ಸಸ್ ಬೇಸ್ಡ್ ಅಸೆಸ್ಮೆಂಟ್ನ ನಮ್ಮ ರಾಜ್ಯದಲ್ಲೂ ಮಾಡಲಾಗಿತ್ತು. ಅಲ್ಲಿ ಅದು ಹೆಚ್ಚು ಸಕ್ಸಸ್ ಆಗಲಿಲ್ಲ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇತ್ತು, ಬಹಳ ಸಮಯ ತೊಗೊಂಡ್ರು. ಇಲ್ಲಿ ಸಮಯ ಹೆಚ್ಚು ತೊಗೊಳ್ಳೋ ಹಾಗಿಲ್ಲ. ಸಿಂಪಲ್ ಟೂಲ್ ಇರಬೇಕು, ಎಲ್ಲ ಕಡೆ ನಡಿಬೇಕು ಮತ್ತು ಅನಾಲಿಸಿಸ್ಗೆ ಸಿಗಬೇಕು. ಒಂದು ವಾರದಲ್ಲಿ ಮುಗಿಬೇಕದು. ಆ ನಂತರ 45 ದಿವಸಗಳ ರೆಮಿಡಿಯೇಷನ್ ಪ್ರೋಗ್ರಾಮ್ ರೆಡಿ ಇತ್ತು ಅವ್ರದ್ದು. ಆನಂತರ ಮತ್ತೆ ಎಂಡ್ ಸರ್ವೆ ಏನಿದೆಯಲ್ಲ, ಎಂಡ್ಲೈನ್ ಸರ್ವೆ. ಸೊ ಈ ಒಂದು ಚಾಕೌಟ್ ಆಗಿರೋಂಥ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಮಾಡಬಹುದಾ? ಸೊ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರವೂ ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಕೋರ್ಕೊಳ್ತಾ, ಸೊ ಈ ಥರದ ಪ್ರಯತ್ನಗಳು ಬೇರೆ ಬೇರೆ ರಾಜ್ಯಗಳಲ್ಲಾದರೆ ಅದನ್ನು ನಾವು ಗಮನಿಸಿ ನಮ್ಮ ರಾಜ್ಯಕ್ಕೆ ಸರಿ ಹೊಂದುವಂತೆ. ಯಾಕೆಂದರೆ FLN ಕೌಶಲ್ಯಗಳು ಇಲ್ಲದೆ ಹೋದರೆ ಮಕ್ಕಳು ಸರಿಯಾದ ರೀತಿಯಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗೆ ಈ 10ನೇ ತರಗತಿಗೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ನಾವು. ಆದರೆ 10ನೇ ತರಗತಿಗೆ ಪ್ರಾಮುಖ್ಯತೆ ಕೊಡೋದಕ್ಕಿಂತ ಪೂರ್ವದಲ್ಲಿ ಈ ಕ್ಲಾಸ್ 3 2ನೇ ತರಗತಿಯಲ್ಲಿ ಮತ್ತು 4-5ನೇ ತರಗತಿಗಳಲ್ಲಿ ಮಕ್ಕಳಲ್ಲಿ ಈ ಒಂದು ಮೂಲಭೂತ ಕೌಶಲ್ಯಗಳು ಏನಿದೆ ಅವುಗಳ ಕಲಿಕೆ ಆಗುವಂತೆ ನಾವು ಕ್ರಮ ವಹಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಹರಿಯಾಣ ಸರ್ಕಾರದ ಶಿಕ್ಷಣ ಇಲಾಖೆಯ ಪ್ರಯತ್ನವನ್ನು ನಾವು ಗಮನಿಸ್ತಾ ನಮ್ಮ ರಾಜ್ಯಕ್ಕೆ ಸರಿ ಹೊಂದುವಂತೆ ಇದನ್ನು ಯಾಕೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಮತ್ತು ನಮ್ಮದು ಚಿಂತನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತೊಂದು ಪ್ರಚಲಿತ ವಿಷಯಕ್ಕಾಗಿ ನನ್ನ ಎದುರು ನೋಡ್ತೀರಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.